ಏನ್ ಇಷ್ಟ ನಿಮಗೆ? ನಮ್ಗೆ ಇಷ್ಟ ಅಂದ್ರೆ ಇಡ್ಲಿ, ಚಿತ್ರಾನ್ನ, ಮಸಾಲ ವಡೆ ರೇಟು ಪರವಾಗಿಲ್ಲ ನಮ್ಗೆ. ಏನ್ ಸರ್ ನಿಮ್ಮ ಹೋಟೆಲ್ ವಿಶೇಷ ಆಗ್ತಿದೆ? ಹೋಟೆಲ್ ವಿಶೇಷ ಏನಿಲ್ಲ, ಹೋಮ್ ಮೇಡ್ ತರ ನಾವೇನಂದ್ರೆ ಮನೇಲಿ ಯಾವ ತರ ಮಾಡ್ತಾ ಇರ್ತೀವಿ ನಾವು, ಟೇಸ್ಟಿಂಗ್ ಪೌಡರ್ ಈ ತರ ಎಲ್ಲ ಕಲರ್ಸ್ ಆ ತರ ಎಲ್ಲ ಯೂಸ್ ಮಾಡಲ್ಲ. ನ್ಯಾಚುರಲ್ ಆಗಿ ಹೆಂಗ್ ಮನೇಲಿ ಹೆಂಗ್ ಮಾಡ್ತಾರೆ ಅದೇ ತರ ಫುಡ್ ಇರುತ್ತೆ. ಹಂಗಾಗಿ ಎಲ್ಲರಿಗೂ ಬರ್ತಾರೆ. ರೀಸನಬಲ್ ಪ್ರೈಸ್. ಸಮಾಚಾರ ಏನು ನಿಮ್ಮ ಹೆಸರು ಇವರೇ? ಕರಿಸ್ವಾಮಿ. ಹೆಂಗಿದೆ ಟಿಫನ್ನು? ಚೆನ್ನಾಗಿದೆಯಾ? ಓಕೆ. ಎಲ್ಲಿಂದ ಬಂದಿರೋದು ನೀವು? ತಮಿಳ್ನಾಡು. ಓಕೆ. ಡೈಲಿ ಇಲ್ಲೇ ಬರ್ತೀರಾ ನೀವು ಟಿಫನ್ಗೆ? ಓಕೆ 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 ಓಕೆ. ಏನು ಇಷ್ಟ ಆಗುತ್ತೆ ಇಲ್ಲಿ ಟಿಫನ್ನು? ಇಡ್ಲಿ ಚಿತ್ರಾನ್ನ. ಓಕೆ. ಅಮ್ಮ ನಮಸ್ಕಾರ. ಅಮ್ಮ ಏನಮ್ಮ ತಮ್ಮ ಹೆಸರು? ಮಂಜುಳಾ. ಮಂಜುಳಾ ಅವರು. ಯಾವ ಊರಮ್ಮ ತಮ್ದು? ಹೊಳೆ ನರಸೀಪುರ. ಹೊಳೆ ನರಸೀಪುರ. ತಾಯಿ ಮನೆ. ಓಕೆ. ಇರೋದು ಬೆಂಗಳೂರು. ಇರೋದು ಬೆಂಗಳೂರಲ್ಲೇ. ಇದು ಎಷ್ಟು ವರ್ಷ ಆಯ್ತಮ್ಮ ಬೆಂಗಳೂರಿಗೆ ಬಂದಿದ್ದಾವು? ನಾವು ಬಂದು ಇಲ್ಲಿಗೆ 27 ವರ್ಷ ಆಯ್ತು. 27 ವರ್ಷ. ಓಹೋ. ಈ ಹೋಟೆಲ್ ಯಾವಾಗ ಸ್ಟಾರ್ಟ್ ಮಾಡಿದ್ದಮ್ಮ ಇದು? ಈಗ ಒಂದು 8 ತಿಂಗಳಾಯ್ತು. 8 ತಿಂಗಳಾಯ್ತು. ಇದಕ್ಕೂ ಮುಂಚೆ ಏನ್ ಮಾಡ್ತಿದ್ರ ಮತ್ತು? 20 ವರ್ಷ ಹೋಟ್ಲೆ ಮಾಡಿದ್ವಿ. ಹೋಟೆಲ್? ಓ, ಇದೇ ಬಿಸ್ನೆಸ್. ಎಲ್ಲಿ ಮಾಡಿದ್ರಿ? ಇಲ್ಲಿ ಬಂದು ಅನ್ನ ನಾವು ಮಾಡ್ತೀನಿ ಆಗ ಸರ್ಕಾರ ಮಾಡಿದ್ವಿ. ಹಾ ಹಾ. ಇವಾಗ ಇಲ್ಲಿ ಬಂದು 5 ವರ್ಷ ಅಂಗಡಿ ಮಾಡಿದ್ವಿ. ಅಂಗಡಿ ಆಗಲ್ಲ ಅಂತ ಇವಾಗ ಮತ್ತೆ. ಹೇಗಮ್ಮ ಇದು ಹೋಟೆಲ್ಗೆ ಮುಂಚೆ ಗೊತ್ತಿತ್ತ ನಿಮ್ಗೆ ಈ ಕೆಲಸ? ಅಂದ್ರೆ ಅವಾಗ್ಲೇ 2003 2003ರಲ್ಲಿ. ಹಾ. ಅವಾಗೆಲ್ಲ ಕಮ್ಮಿ ಮಾಡ್ತೀವಿ. ಸೊ ನೀವ್ ಹೋಗಿ ಎಲ್ಲೂ ಏನ್ ಕಲ್ತಿದ್ದಲ್ಲ? ಇಲ್ಲ, ನಾವೇ ಕಲ್ತ್ಕೊಂಡಿದ್ದು. ಮನೇಲಿ ಮಾಡ್ತಾ ಮಾಡ್ತಾ ಹಂಗೆ ಪ್ರಾಕ್ಟೀಸ್ ಆಗಿ. 2 ರೈಸು 2 ವಡೆ. ಎಷ್ಟು ಗಂಟೆಗೆ ಓಪನ್ ಆಗುತ್ತಮ್ಮ ನಿಮ್ಮ ಹೋಟೆಲ್? ಬೆಳಗ್ಗೆ 4:30. 4:30. 4:30 ಓಪನ್ ಮಾಡಿ ಜನ ಎಲ್ಲ ಬರೋದು 6:30 ಆಗುತ್ತಾ? 6:30, 7 ಗಂಟೆ. 7 ಗಂಟೆ. 7 ಗಂಟೆಯಿಂದ ಸ್ಟಾರ್ಟ್. ಹಾ ಹಾ. ಪ್ರಿಪರೇಷನ್ ಎಲ್ಲ ಇಲ್ಲೇ ಮಾಡೋದ ಬಂದು? ಎಲ್ಲ ನಾವೇನು ಅಲ್ಲಿಂದ ಮಾಡ್ಕೊ ಬರಲ್ಲ, ಎಲ್ಲ ಇಲ್ಲೇ ಇರೋದು. ಏನೇನಮ್ಮ ಮಾಡ್ತಾರೆ ಹೋಟೆಲ್? ಏನ್ ವಿಶೇಷ ನಿಮ್ಗೆ? ಇಡ್ಲಿ, ಚಿತ್ರಾನ್ನ, ಹಾ, ದೋಸೆ, ಮತ್ತೆ ಪೊಂಗಲ್, ಇಡ್ಲಿ, ವಡೆ. ನೀವ್ ಒಬ್ರೇ ಮಾಡ್ತೀರಮ್ಮ? ಭಟ್ರು ಇದ್ದಾರೆ ಯಾರಾದ್ರು? ಭಟ್ರು ನಮ್ಮ ಮನೆಯವರು 4 ಜನ ಸೇರಿ ಮಾಡ್ತೀವಿ. ನಮಸ್ಕಾರ. ಏನ್ ಸರ್ ತಮ್ಮ ಹೆಸರು? ಪ್ರವೀಣ್ ಅಂತ. ಪ್ರವೀಣ್. ಎಷ್ಟು ವರ್ಷ ಆಯ್ತು ಹೋಟೆಲ್ ಓಪನ್ ಮಾಡಿ? ಈ ಹೋಟೆಲ್ ಓಪನ್ ಮಾಡಿ ಇವಾಗ ಒಂದು 6-7 ಮಂತ್ಸ್ ಆಯ್ತು ಅಷ್ಟೇ. ನಾವು ಮುಂಚೆ 15 ಇಯರ್ಸ್ 15 ಇಯರ್ಸ್ ಇಂದ ನಾವು ಹೋಟೆಲ್ ಬಿಸ್ನೆಸ್ ಮಾಡೋದು. ಬಟ್ ಬೇರೆ ಕಡೆ ಇತ್ತು, ಇವಾಗ ಇಲ್ಲಿ ಶಿಫ್ಟ್ ಮಾಡಿದ್ವಿ. ತಾವು ಏನು ಓದಿದ್ದೀರಾ ಸರ್? ನಾನು ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್, ಈಗ BBA ಮಾಡ್ತಾ ಇದ್ದೀನಿ. ನಾನು ಏರಿಯಾ ಸೇಲ್ಸ್ ಮ್ಯಾನೇಜರ್.
ವರ್ಕ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಸಂಜೆ ಬಂದು ಹೆಲ್ಪ್ ಮಾಡ್ತೀನಿ. ಓಕೆ ಓಕೆ. ಅಮ್ಮ ಅವ್ರಿಗೆ ಸಪೋರ್ಟ್ ಮಾಡಿ. ಹೌದೌದು ಸಪೋರ್ಟ್ ಮಾಡಿ. ಅಮ್ಮ ಅವ್ರು ನಿಮ್ ತಾಯಿಯವರು? ನಮ್ಮಮ್ಮ ನಮ್ಮ ಅಪ್ಪ ಇಬ್ರು ಇರ್ತಾರೆ. ಓಕೆ. ಭಟ್ರು ಮತ್ತೆ ಇಲ್ಲ. ಏನ್ ಸರ್ ನಿಮ್ಮ ಹೋಟೆಲ್ ವಿಶೇಷ ಆಗ್ತಿದೆ? ಹೋಟೆಲ್ ವಿಶೇಷ ಏನಿಲ್ಲ, ಹೋಮ್ ಮೇಡ್ ತರ ನಾವೇನಂದ್ರೆ ಮನೇಲಿ ಯಾವ ತರ ಮಾಡ್ತಾ ಇರ್ತೀವಿ ನಾವು, ಟೇಸ್ಟಿಂಗ್ ಪೌಡರ್ ಈ ತರ ಎಲ್ಲ ಕಲರ್ಸ್ ಆ ತರ ಎಲ್ಲ ಯೂಸ್ ಮಾಡಲ್ಲ. ನ್ಯಾಚುರಲ್ ಆಗಿ ಮನೇಲಿ ಹೆಂಗ್ ಮಾಡ್ತಾರೆ ಅದೇ ತರ ಫುಡ್ ಇರುತ್ತೆ. ಹಂಗಾಗಿ ಎಲ್ಲಾರ್ಗು ಬರ್ತಾರೆ. ರೀಸನಬಲ್ ಪ್ರೈಸ್. ಬೇರೆ ಹೋಟ್ಲಿಗೆ ಹೋದ್ರೆ ನೀವು 70-60 rupees ಕೊಟ್ಟರು ಒಂದು ಬೌಲ್ ಹಾಕೊಡ್ತಾರೆ. ನಾವು ಅಳತೆ ಮಾಡಲ್ಲ, ಎಷ್ಟ ಬರುತ್ತೋ ಕೈಯಲ್ಲಿ ಅಷ್ಟು ಹಾಕೊಡ್ತೀವಿ. ಕಸ್ಟಮರ್ ಒಪಿನಿಯನ್ ಹೇಗಿದೆ ಸರ್? ಕಸ್ಟಮರ್ ರಿವ್ಯೂ ಚೆನ್ನಾಗಿದೆ. ಒಪಿನಿಯನ್ ಅಂದ್ರೆ ಇವಾಗ ಅವ್ರಿಗೇನಂದ್ರೆ ಮನೇಲಿ ಮಾಡೋ ತರ ಫುಡ್ ಬೇಕು, ರೀಸನಬಲ್ ಪ್ರೈಸ್. 40 ರೂಪಾಯಿ ಒಂದು ರೈಸ್ ತಗೊಂಡ್ರು 40 rupees, ಒಂದು ವಡೆ 5 ರೂಪಾಯಿ ಮಾಡ್ತೀವಿ. ಆಮೇಲೆ ಹಾಫ್ ರೈಸ್ ಕರೆದ್ರೆ ಹಾಫ್ ರೈಸ್ ಕೊಡ್ತೀವಿ, ಕೊಡಲ್ಲ ಅಂತಲ್ಲ. ಪಾಪ ಏನಂದ್ರೆ ಅವ್ರ ಹತ್ರ ದುಡ್ಡು ಇರುತ್ತೋ ಇಲ್ವೋ, 25 rupees ತಗೊಂಡು ಹಾಫ್ ರೈಸ್ ಕೊಡ್ತೀವಿ. ನಾನು ಇನ್ನೊಂದು ನೋಡಿದ್ರೆ ಮಿಕ್ಸ್ ರೈಸ್ ಅಂತ. ಮಿಕ್ಸ್ ರೈಸ್ ಕೊಡ್ತೀವಿ, 40 rupees ಮಿಕ್ಸ್ ರೈಸ್ ಕೊಡ್ತೀವಿ. ಕೆಲವರಿಗೆ ಅದು ನೋಡೋದು ಟೇಸ್ಟ್ ಅನ್ಸಿರುತ್ತೆ. ಪಲಾವು, ಚಿತ್ರಾನ್ನ, ಈಗ ಮಾವಿನ ಕಾಯಿ ಚಿತ್ರಾನ್ನ ಮಾಡ್ತೀವಿ, ಮಾಮೂಲಿ ಈರುಳ್ಳಿ ಚಿತ್ರಾನ್ನ ಅದು ಮಾಡ್ತೀವಿ. 2 ತರನು ಇರುತ್ತೆ. ಮತ್ತೆ ಪೊಂಗಲ್ಲು, ಇವತ್ತು ಪೊಂಗಲ್ಲು ಮತ್ತೆ ಪಲಾವು ಇದು ಮಾಡಿದೀವಿ. ರೈಸ್ ಐಟಮ್ ಡೈಲಿ ಒಂದು ವೆರೈಟಿ, ಎರಡು ವೆರೈಟಿ ಇದೆ. ಸಂಜೆ ಅವರು ಇದೇ ಬಿಸ್ನೆಸ್ ಮುಂಚೆಯಿಂದ? ಇದೇ ಬಿಸ್ನೆಸ್, ಹೋಟೆಲ್ ಬಿಸ್ನೆಸ್ ಸೇಮ್ ಅದೇ ಮಾಡ್ತಾರೆ. ಹೌದೌದು ಮಾಡ್ತಾರೆ. ಸೊ ಅವ್ರ ಜೊತೆ ಸೇರಿ ನಿಮ್ಗೂ ಸ್ವಲ್ಪ ಈಗ ಎಲ್ಲ ಕಲ್ಸಿದ್ರೆ? ಹೌದೌದು ಕಲ್ತಿದ್ದೀವಿ. ನೀವು ಅಡಿಗೆ ಫ್ಯೂಚರ್ ಕೈ ಹಾಕ್ತೀರಾ? ಇಲ್ಲ, ಕೆಲ್ಸಕ್ಕೆ ಕೈ ಹಾಕಲ್ಲ. ಒಂದು ಬೇರೆ ಹೋಟೆಲ್ ಮಾಡೋಣ ಅಂತ, ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಮಾಡೋಣ ಅಂತ ಇದೀವಿ ಫ್ಯೂಚರ್ ಅಲ್ಲಿ. ಹೇಗೆ ನಿಮ್ಗೆ ಸಿವಿಲ್ ಪ್ರೊಫೆಷನ್ ಇಂದ ಈ ಪ್ರೊಫೆಷನ್ ಬರಕ್ಕೆ ಕಷ್ಟ ಆಗಲ್ವಾ, ಅಥವಾ ಗೊತ್ತಿರೋದ್ರಿಂದ ಈಸಿ ಅಂತ? ಅಲ್ಲ, ಗೊತ್ತಿರೋದ್ರಿಂದ ಈಸಿ, ಆರಾಮಾಗಿ ಮಾಡ್ತಾರೆ. ಇದಕ್ಕಿಂತ ಸ್ವಲ್ಪ ಲಕ್ಸುರಿಯಸ್ ಮಾಡೋಣ ಅಂತ? ಹೌದು, ಸ್ವಲ್ಪ ಲಕ್ಸುರಿ ಓಕೆ, ಒಂದ್ ಸ್ವಲ್ಪ ದೊಡ್ಡದಾಗಿ ಫ್ಯೂಚರ್ ಅಲ್ಲಿ ಮಾಡ್ತೀವಿ. ಒಂದು 2-3 years ಮಾಡ್ಬೇಕು. ಕೆಲ್ಸಕ್ಕೆ ಹೋದ್ರೆ ಒಂದು 50,000 60,000 1 ಲಕ್ಷ ಕೊಡ್ಬೋದು. ಬಟ್ ಅದೇ ನಾವು ನಮ್ದೇ ಅಂತಿದ್ರೆ ನಾವ್ ಯಾವಾಗ ಬೇಕಾವ್ ಟೈಮ್ ಇರುತ್ತೆ, ನಾವು ಆರಾಮಾಗಿ ನಾವು ಫ್ರೀ ಆಗಿ, ಏನು ಒಂದು ಟಾರ್ಗೆಟ್ ಇರಲ್ಲ, ಏನಿರಲ್ಲ, ಆರಾಮಾಗಿ ಮಾಡ್ಕೊಂಡು. ಆಮೇಲೆ 4 ಜನಕ್ಕೆ ಅನ್ನದ ಸೇವೆ ಮಾಡ್ದಂಗ ಆಗುತ್ತೆ. ಹೌದೌದು, ಅದಂತ ಅನ್ನ ಹಾಕೋದಿದೆಯಲ್ಲ, ಹೌದೌದು, ಅದು ಅವ್ರು ದುಡ್ಡು ಕೊಡ್ಬೋದು, ಬಟ್ ಆದ್ರೂ ಒಂದು ತೃಪ್ತಿ ಇರುತ್ತೆ. ಹೌದೌದು, ಅದು ನಿಜ, ಅದು ನಿಜ. ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು. ಏನಣ್ಣ ನಿಮ್ಮ ಹೆಸರು? ಪದ್ಮರಾಜ್ ಜೈನ್ ಅಂತ. ಪದ್ಮರಾಜ್ ಜೈನ್. ಯಾವೂರಣ್ಣ ನಿಮ್ದು? ಸಿಂಗಂದೂರು ಸ್ಥಳ. ಸಿಗಂದೂರು. ಓ, ಸಿಗಂದೂರು ಚೌಡೇಶ್ವರಿ ಅವ್ರನ್ನವ್ರು ನೀವು? ಹಾಂ, ಅದೇ ಊರು. ಓಹೋ, ತುಮ್ರಿ ಅಂತ ಬಂದು. ತುಮ್ರಿ. ಓಹೋ, ಸಾಗರ. ಬೆಂಗಳೂರಿಗೆ ಬಂದು ಬೆಂಗಳೂರಿಗೆ ಬಂದು ಇಂದಿರಾ ಗಾಂಧಿ ಸತ್ತು ವರ್ಷ ಬಂದಿರೋದು. ಎಷ್ಟು? ಇಂದಿರಾ ಗಾಂಧಿ ಸತ್ತೋದ್ರಲ್ಲ, ಹಾಂ. ಅವಾಗ ಬಂದಿರೋದು. ಓಹೋ, ಭಾಳ ಚಿಕ್ಕ, ಅವಾಗ 11 ವಯಸ್ಸು ನನಗೆ. ಹಾಂ. ಅವತ್ತಿಂದ ಇದೇ ದುಡ್ಡು. ಓಹೋ, 11 ವರ್ಷಕ್ಕೆ ಸಾಗರ ಬಿಟ್ಟು ಬಂದವರು? ಊರು ಬಿಡಿ ಬಂದು. ಹಾಂ. ಏನಕ್ಕೆ ಸಾಗರ ಬಿಟ್ಟು ಬಂದಿದ್ದು? ಅವಾಗೆಲ್ಲ ತೊಂದರೆ, ಸ್ಕೂಲ್ ರಜಾ ಇತ್ತಲ್ಲ. ಹಾಂ. 3ನೇ ಕ್ಲಾಸ್ ಓದ್ತೆ, ಸ್ಕೂಲ್ ರಜಾ ಇತ್ತು. ನಿಮ್ಮಂತ ಜೊತೆ ಬಂದು ಇಲ್ಲೇ ಸೆಟ್ಲ್ ಆಗಿ, ಇಲ್ಲೇ ಫ್ಯಾಮಿಲಿ ಎಲ್ಲ ಮಲಕಳ್ಳಿದೆ. ಓಕೆ. 3ನೇ ಕ್ಲಾಸ್ ಬಿಟ್ಟು ಬಂದಿದ್ದು, ಆಮೇಲೆ ಓದ್ಲಿಲ್ವ ಅಲ್ಲಿ ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ ಓದಿಲ್ಲ, ಇದೇ ಹೋಟ್ಲ್ ಕೆಲಸ. ಹೋಟ್ಲ್ ಕೆಲಸ? 50 ಪೈಸೆ ಕೊಡೋದು ಸಂಬಳ. ಓಹೋ. ಒಂದು ದಿನಕ್ಕೆ 50 ಪೈಸಾ. ಇವತ್ತು 30,000 ಸಂಬಳ ತಗೊಳ್ತೀವಿ. 8 ಆಣಿಗೆ ಬಂದವರು ಇವತ್ತು ತಿಂಗಳಿಗೆ 30,000 ರೂಪಾಯಿ ಸಂಬಳ. ಓಕೆ. ಇಲ್ಲೇ ತೊಂದರೆ ಇಲ್ಲ, ಚೆನ್ನಾಗಿ ನೋಡ್ಕೊಂತಾರೆ. ಹಾಂ. ನಮ್ಮದೇ ಎಲ್ಲ ಮ್ಯಾನೇಜ್ಮೆಂಟ್ ಎಲ್ಲ. ಓಕೆ. ಇಲ್ಲಿ ಮೇನ್ ಕುಕ್ ನೀವೇನಾ? ಮೇನ್ ನಾವೇ. ಓಕೆ. ಏನೇನು ಸ್ಪೆಷಲ್, ಏನೇನು ಮಾಡ್ತೀರಾ ನೀವು? ಇಲ್ಲಿ ನಾವು ದಿನ ಒಂದೊಂದು ಥರ ರೈಸ್ ಬಂತು. ಹಾಂ. ಚಿತ್ರಾನ್ನ ಮಾಮೂಲು, ಇಡ್ಲಿ ಮಾಮೂಲು, ಸಣ್ಣ ಇಡ್ಲಿ, ತಟ್ಟೆ ಇಡ್ಲಿ, ಪೂರಿ, ರೈಸ್ ಬಂತು, ಮಸಾಲೆ ವಡೆ, ಉದ್ದೋಡ, ಅವೆಲ್ಲ ಚೆನ್ನಾಗಿ ಹೋಗ್ತದೆ. ನಾವು 4 ಗಂಟೆಗೆ ಡ್ಯೂಟಿ ಮಾಡ್ತೀವಿ. ಎಷ್ಟು ಗಂಟೆಗೆ ಬರ್ತೀರಾ? 4 ಗಂಟೆಗೆ. 3 ಗಂಟೆ ಕ್ಲೋಸ್. ಹಾಂ. ಓನರು ಯಾಕೆ ತೊಂದರೆ ಇಲ್ಲ. ಓಕೆ. ಎಲ್ಲ ನಮ್ಮದೇ ಇಲ್ಲ. ಸೊ ಸ್ವಂತ ನಿಮ್ಮ ಥರನೇ? ಅದಕ್ಕಿಂತ ಹೆಚ್ಚು. ಓಹೋ. ನಾವು ಎಲ್ಲೂ ಹೋಗಲ್ಲ, ಬಿಟ್ಬಿಟ್ಟು ವಾರಕ್ಕೊಂದ್ಸರಿ ಮನೆಗೆ ಹೋಗ್ತೀವಿ. ಆಗ್ತಾಯಿದ್ದೀವಿ. ಎಣ್ಣೆ ಬಿಡೋದು ಸ್ವಲ್ಪ.
ಅವಾಗ ಹೋಟೆಲ್ಗಳೆಲ್ಲ ಹೆಂಗಿದ್ವಣ್ಣ? ಅವಾಗೆಲ್ಲ ಹೋಟ್ಲು 8 ಅಣಿ ಇಡ್ಲಿ. ಹಾಂ ಹಾಂ. ಅವಾಗ 50 ನಾಲ್ಕಣೆ ಇದು ವಡೆ ಇವೆಲ್ಲ. ಹಾಂ ಹಾಂ ಹಾಂ. ನಾವು ಬಂದಾಗ 2 ರೂಪಾಯಿ ಅಕ್ಕಿ ಕೆಜಿ ಇತ್ತು. ಹಾಂ ಹಾಂ ಹಾಂ. ಇವತ್ತು ಬಂದು 70 ರೂಪಾಯಿ ಕೆಜಿ, 80 ರೂಪಾಯಿ. ಹಾಂ ಹಾಂ. ಯಾವ್ಯಾವ ಹೋಟ್ಲಲ್ಲಿ ಕೆಲಸ ಮಾಡಿದ್ದೀರಾ ನೀವು? ನಾನು ಫಸ್ಟ್ ಬಂದಾಗ ಬಾಳೆಪೇಟೆ ಜನತಾ ಹೋಟ್ಲು, ಇವಾಗ ಇಲ್ಲ ಅದು. ಸೂಪರ್ಪೇಟೆ ಇದರಲ್ಲಿ ಸ್ವೀಟ್ ಹಾಲ್ ಆಗಿದೆಯಲ್ಲ, ಓಕೆ ಅಲ್ಲಿ ಮಾಡಿದ್ದೀನಿ. ಓಕೆ. ಆಮೇಲೆ ಶಾಪಿಂಗ್ ಕಾರ್ಡಲ್ಲಿ ಮಾಡಿದೆ. ಹಾಂ ಹಾಂ. ಇಲ್ಲಿ ಆಮೇಲೆ ಬಂದು ಈ ಸಣ್ಣ ಪುಟ್ಟ ಹಿಂಗೆ ಹೋಟ್ಲುಗಳಿಗೆ ಕರೆಯಕ್ಕೆ ಶುರು ಮಾಡಿದ್ರು. ಒಂದು ವರ್ಷ ಕೊರೋನಾ ಟೈಮಲ್ಲಿ 4 ವರ್ಷ 50 ಗ್ರ್ಯಾಂಡಲ್ಲಿ ಮಾಡಿದೆ. ಹಾಂ ಹಾಂ. 50 ಗ್ರ್ಯಾಂಡಲ್ಲಿ 50 ಬೀಡೆ ಕಂಪ್ನಿ. ಹೌದು. ಚಾಮರಾಜಪೇಟೆಯಲ್ಲಿ ಮಾಡಿದೆ. ಜನ ಬರ್ತಾರೆ ಅಂದ್ರೆ ಅದಕ್ಕೆ ನಿಮ್ಮ ಕೈ ರುಚಿನೂ ಕಾರಣ ಆಗಿರುತ್ತಲ್ಲ. ತುಂಬ ಇದು ಸುಮಾರು ಮಲತಳಿ ತುಂಬ ಹೆಸರು ಮಾಡಿದೆ. ನಿಮ್ಮ ಫ್ಯಾಮಿಲಿ ಎಲ್ಲ ಅಣ್ಣವ್ರ? ಫ್ಯಾಮಿಲಿ ಎಲ್ಲ ಮಲತಳಿ ಇಲ್ಲೇ ಇದ್ದೀನಿ. ಹಾಂ ಹಾಂ. ಮಗಳು ಮದುವೆ ಮಾಡಿದ್ದೀನಿ. ಹಾಂ ಹಾಂ. ಲಂಚ್ ಅದು. ಹಾಂ. ಇನ್ನೊಬ್ಳು ಮತ್ತೆ ಕಂಪ್ನಿಗೆ ಹೋಗ್ತಾಳೆ. ಹಾಂ ಹಾಂ. ಮಗ ಇಲ್ಲೇ ಮೊಬೈಲ್ ಈ ಥರ ಅಂಗಡಿ, ಹಾಂ. ಅಲ್ಲಿ ಮ್ಯಾನೇಜರ್ ಆಗಿದ್ದಾನೆ. ಓಕೆ ಓಕೆ. ಓ 3 ಜನ ಮಕ್ಕಳು ನಿಮಗೆ? 3 ಜನ ಮಕ್ಕಳು ಎಲ್ಲರೂ ಚೆನ್ನಾಗಿ ಓದಿಸಿದ್ದೀನಿ. ಹ್ಞೂ. ಅದೇ ಆಸ್ತಿ. ಒಂದು ಹೋಟ್ಲಲ್ಲಿ ಲಮಾಸ್ಕನ ಹತ್ರ ಲಕ್ಷ್ಮೀ ಉಪ್ಪಾರ ಅಂತ ಫುಲ್ಲು ಮಿಕ್ಸರ್ ಸ್ಟೇಜ್ ಬಂದಿತ್ತು. ನಾವು ಬಂದ್ಬಿಟ್ಟು ಬರೀ 500-600 15,000 ರೂಪಾಯಿ ವ್ಯಾಪಾರ ಕಲಿಸಿ ಇಲ್ಲೂ ಹಂಗೆ ಆಯಿತು.